ಕೃಷಿಯನ್ನು ಮಾಡಿ ಅದರಲ್ಲಿ ಒಂದು ಸಾಧನೆಯನ್ನು ಮಾಡಿದಂತಹ ಪ್ರಶಾಂತ್ ಜೋಶಿ ಅವರು ಸಿರಿಸಿ. ನಿಮ್ಮ ಗ್ರಾಮ ಯಾವುದು? ಶಿವಳಮನೆ ತಾಲೂಕು, ಸಿದ್ದಾಪುರ ತಾಲೂಕು, ಸಿರಿಸಿ ಸಿರಿಸಿ ಶಿವಮೊಗ್ಗ ಜಿಲ್ಲೆ ಅವರು ಅಲ್ಲಿಂದ 8 ಗಂಟೆ ಪ್ರಯಾಣ ಮಾಡಿಕೊಂಡು ಬಂದಿದ್ದಾರೆ. ಸೊ ಅವರಿಗೆ ಮತ್ತೊಮ್ಮೆ ಸ್ವಾಗತ ಕೋರಿ ಒಂದು 20 ನಿಮಿಷ ನಿಮ್ಮದು ಮನದಾಳವನ್ನು ಹಂಚ್ಕೊಳ್ಳಿ. ರೈತರಿಗಾಗಿ ಹೇಗೆ ಸಾಧನೆಯನ್ನು ಮಾಡ್ಬೋದು, ರೈತರು ಹೇಗೆ ಬದುಕಬಹುದು ಹಳ್ಳಿಯಲ್ಲಿ ಅಂತ ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಸಮಸ್ತ ಜೀವಿಗಳಿಗೂ ಜೀವನಾಧಾರವಾದಂತಹ ಭೂಮಿ ತಾಯಿಯನ್ನು, ಹಾಗೆ ಸಮಸ್ತ ಜೀವಿಗಳಿಗೂ ತಂದೆಯಾಗಿರುವಂಥ ಪ್ರಕೃತಿಯನ್ನು ವಂದಿಸುತ್ತಾ, ವೇದಿಕೆಯ ಮೇಲೆ ಆಸೀನರಾಗಿರುವ ಎಲ್ಲ ಹಿರಿಯರಿಗೆ ನಮಸ್ಕಾರವನ್ನು ಸಲ್ಲಿಸುತ್ತಾ, ಆಗಮಿಸಿರುವ ಎಲ್ಲ ಹಿರಿಯರಿಗೆ ನಮಸ್ಕರಿಸುತ್ತಾ, ಕಿರಿಯರಿಗೆ ಶುಭವನ್ನು ನುಡಿಯುತ್ತಾ ನನ್ನ ಒಂದೆರಡು ಮಾತುಗಳು. ಏಕೆಂದರೆ ನಾನೊಬ್ಬ ಭಾಷಣಕಾರ ಅಲ್ಲ, ನಾನು ನಿಮ್ಮ ಹಾಗೆ ಒಬ್ಬ ರೈತ. ಇವತ್ತು ಏನಾಗಿದೆ, ಪ್ರಕೃತಿಯಿಂದ ಎಲ್ಲವನ್ನ ನಾವು ಕಿತ್ತುಕೊಳ್ತಾ ಇದ್ದೀವಿ ಬಲಾತ್ಕಾರದಿಂದ. ಆದರೆ ತಿರುಗಿ ಪ್ರಕೃತಿಗೆ ಏನನ್ನೂ ನಾವು ನೀಡ್ತಾ ಇಲ್ಲ. ಪ್ರಕೃತಿಯ ರಕ್ಷಣೆ ಮಾಡಬೇಕು ಅಂತ ನಾವು ಒಂದಷ್ಟು ಸಮಾನ ಮನಸ್ಕರು ಸೇರಿಕೊಂಡು ಏನು ಮಾಡೋದು ಅಂತ ಯೋಚನೆ ಮಾಡಿದಾಗ ತುಂಬ ಜನರ ಹತ್ರ ಹೇಳಿದ್ವಿ, ನಾವು ಪ್ರಕೃತಿಯ ರಕ್ಷಣೆ ಮಾಡಬೇಕು, ಕಾಡು ಬೆಳೆಸಬೇಕು. ಆದರೆ ಜನರ ಪ್ರತಿಕ್ರಿಯೆ ಅದಕ್ಕೆ 100ಕ್ಕೆ 1ರಷ್ಟು ಇರಲಿಲ್ಲ. ಆ ಸಂದರ್ಭದಲ್ಲಿ ನಾವು ಇನ್ನೊಂದು ಯೋಚನೆ ಮಾಡಿದ್ವಿ, ಹಾಗಾದರೆ ಜನರನ್ನು ನಾವು ಹೇಗೆ ಇದರಲ್ಲಿ ತೊಡಗಿಸಬೇಕು? ಆವಾಗ ನಮಗೆ ನನ್ನ ಅನುಭವಕ್ಕೆ ಬಂದಿದ್ದು ಸತ್ಯವಾದ ಮಾತು. ಇದನ್ನು ಸುಳ್ಳು ಅನ್ನುವ ಸಾಮರ್ಥ್ಯ ಯಾರಿಗೂ ಇಲ್ಲ. ಯಾಕೆಂದರೆ ಇವತ್ತಿನ ಸಂದರ್ಭದಲ್ಲಿ ಜನ ದುಡ್ಡಿನ ಬೆನ್ನತ್ಕೊಂಡು ಹೋಗಿದ್ದಾರೆ ಬಿಟ್ಟರೆ ಉಳಿದಿರ ಕಡೆ ಗಮನ ಕೊಡೋಲ್ಲ. ಎಲ್ಲರೂ ದುಡ್ಡಿನ ಬೆನ್ನತ್ಕೊಂಡು ಹೋಗುವಾಗ ನಮ್ಮ ಪ್ರಕೃತಿಯ ರಕ್ಷಣೆಯನ್ನು ನಾವು ಹೇಗೆ ಮಾಡಬೇಕು ಅಂತ ಯೋಚನೆ ಮಾಡಿದಾಗ, ಆ ಪ್ರಕೃತಿಯ ರಕ್ಷಣೆ ಮಾಡುವುದರಿಂದಲೇ ನಿಮಗೆ ದುಡ್ಡು ಸಿಗತ್ತೆ ಅನ್ನೋದನ್ನು ನಾವು ಜನರಿಗೆ ತಿಳಿಸಿದಾಗ ಜನ ಸುಲಭವಾಗಿ ಪ್ರಕೃತಿಯ ರಕ್ಷಣೆಗೆ ಹೊರಡ್ತಾರೆ. ಯಾಕೆಂದರೆ ಅವರು ಪ್ರಕೃತಿ ರಕ್ಷಣೆ ಆಗುತ್ತೆ ಅನ್ನೋದಕ್ಕಿಂತ ಮೊದಲು ನಮಗೆ ದುಡ್ಡು ಬರುತ್ತೆ ಅನ್ನೋ ಯೋಚನೆಯಲ್ಲಿ ಹೊರಡ್ತಾರೆ. ಪ್ರಕೃತಿಯ ರಕ್ಷಣೆಯೂ ಆಗಬೇಕು, ಜೊತೆಗೆ ರೈತರ ಆರ್ಥಿಕ ಸ್ಥಿತಿಯೂ ಅಭಿವೃದ್ಧಿ ಆಗಬೇಕು, ಒಂದು ಅದ್ಭುತವಾದ ಆದಾಯ ಇರಬೇಕು ಅಂತ ಯೋಚನೆ ಮಾಡಿ ನಾವು ಈ ಒಂದು ಮಾರ್ಗವನ್ನು ಹುಡುಕಿಕೊಂಡು ಹೊರಟಿದ್ದು. ಮೊದಲು ನಾನು ಸಣ್ಣದಾಗಿ ನನ್ನ ಪರಿಚಯ ಮಾಡ್ಕೋತೀನಿ. ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರ ತಾಲೂಕಿನ ಶಿವಳಮನೆ ಗ್ರಾಮದ ಒಬ್ಬ ರೈತ. ಸರಿಸುಮಾರು ನನಗೀಗ 47 ವರ್ಷ. ನಾನು ನನ್ನ 12ನೇ ವರ್ಷದಲ್ಲಿ ಕೃಷಿಗಿಳಿದಿರೋದು. ಗೊತ್ತಿಲ್ಲ, ನಾನು 9ನೇ ಕ್ಲಾಸಿಗೆ ಹೋಗುವಾಗ, ನಾಳೆ ಸಂದರ್ಭದಲ್ಲಿ ನಮ್ಮ ಮನೆಗೆ ಬಂದವ್ರಿಗೆ ನಾನು ತೋರಿಸ್ತೀನಿ ಆ ತೋಟವನ್ನು. ನಾನು 9ನೇ ಕ್ಲಾಸಿಗೆ ಹೋಗುವಾಗ 1 ಎಕರೆ ಅಡಿಕೆ ತೋಟ ಮಾಡಿದ್ದೆ. ನಮ್ಮ ಕುಟುಂಬದ ಸಪೋರ್ಟ್ ಇಲ್ಲದೆ ಏಕಾಂಗಿಯಾಗಿ ಮಾಡಿದ್ದೆ. ಇವತ್ತು ಆ ತೋಟ ನನ್ನನ್ನು ರಕ್ಷಣೆ ಮಾಡ್ತಾ ಇದೆ. ನಾನು 1 ಎಕರೆಯ ಒಳಗೆ 38 ಬೆಳೆಗಳ ಮಿಶ್ರಣವನ್ನು ಮಾಡಿ ಬೆಳೆಯನ್ನು ತೆಗಿತಾ ಇದ್ದೇನೆ. ಹಾಗೆ ನನಗೆ 1 ಎಕರೆಯಲ್ಲಿ 18ರಿಂದ 20 ಲಕ್ಷ ರೂಪಾಯಿ ಪ್ರತಿ ವರ್ಷದ ಆದಾಯ. ಇದು ಹೇಗೆ ಬರುತ್ತೆ, ಏನು ಬರುತ್ತೆ ಅಂತ ನಾನು ಹೇಳ್ತೀನಿ ಮುಂದೆ. ಅದಕ್ಕಿಂತ ಮೊದಲು 1-2 ಸೂಕ್ಷ್ಮ ವಿಚಾರಗಳನ್ನು ನಾವು ಗಮನ ಕೊಟ್ಕೊಳ್ಳೋಣ. ಮೊಟ್ಟ ಮೊದಲನೇದಾಗಿ
ಕೃಷಿಯಲ್ಲಿ ನಾವು ಎಲ್ಲ ಸೋಲ್ತಾ ಇದ್ದೀವಿ, ನಾವು ಯಾಕೆ ಸೋಲ್ತಾ ಇದ್ದೀವಿ? ಹಾಗೆ ಕೃಷಿಯಲ್ಲಿ ಏನೂ ಇಲ್ಲ ಇಂಥ ಒಂದಷ್ಟು ವಿಚಾರಗಳು. ಬಹುಶಃ ನಾವು ಎಲ್ಲಾದರೂ ಹೋದರೆ ನಮ್ಮ ಮಾತುಕತೆ ಅಥವಾ ಒಂದು ಚರ್ಚೆ ನಡೀತಾ ಇದ್ದಾಗ ಬರೋ ವಿಷಯಗಳೇ ಅದು. ನಾವು ತೋಟ ಮಾಡ್ಕೊಂಡಿದ್ದೀವಿ, ನಮಗೆ ಜೀವನಕ್ಕೆ ಸಮಸ್ಯೆ ಆಗ್ತಾ ಇದೆ, ಕೃಷಿಯಲ್ಲಿ ತುಂಬ ಸಮಸ್ಯೆಗಳು ಅಂತ. ಯಾವುದರಲ್ಲ ಸಮಸ್ಯೆ ಇಲ್ಲ. ಒಬ್ಬ ವ್ಯಕ್ತಿ ತಿಂಗಳಿಗೆ ಒಂದು 2 ಲಕ್ಷನೋ 3 ಲಕ್ಷನೋ ಸಂಬಳ ತೆಗೆದುಕೊಳ್ಳುವಂಥ ಒಂದು ನೌಕರಿಗೆ ಹೋಗ್ತಾನೆ, ಅವನೊಂದು ದೊಡ್ಡ ಭ್ರಮಾಲೋಕಕ್ಕೆ ಹೋಗ್ತಾನೆ. ನನಗೇನು ಬರಗಾಲ ಇಲ್ಲ, ನನಗೆ ಬೇಕಾದಷ್ಟಿದೆ ಅಂತ. ಆದರೆ ಅದೇ ಸಂದರ್ಭದಲ್ಲಿ ಒಂದು ವಿಷಯವನ್ನು ಮರಿತಾನೆ, 5 ಬೆರಳು ಒಂದೇ ರೀತಿ ಇರೋಲ್ಲ ಅನ್ನೋದನ್ನು. ಆ ವ್ಯಕ್ತಿ ಲಕ್ಷ ಸಂಬಳ ತಗೊಳ್ಬೋದು, ನಾಳೆ ಅವನ ಮಗನೂ ಆ ಲಕ್ಷ ಸಂಬಳ ತಗೋತಾಳೆ ಹೇಳುವ ಭರವಸೆ ಏನಿದೆ? ಅವನು ಬುದ್ಧಿವಂತ ಆಗಿರ್ಬೋದು, ಮಗನೂ ಅಷ್ಟೇ ಬುದ್ಧಿವಂತ ಆಗಿರ್ತಾನೆ ಅನ್ನೋ ಸಾಧ್ಯತೆ ಇದೆಯಾ? ಸಂದರ್ಭ ಬಂದು ಮಗ ತಕ್ಕ ಮಟ್ಟಿನ ಬುದ್ಧಿವಂತ ಆದ ಅಂತ ಆದರೆ ಅವನು ಊಟಕ್ಕೆ ಏನು ಮಾಡಬೇಕು ಮುಂದೆ? ಅಪ್ಪ ಗಳಿಸಿರೋ ಹಣ ಎಷ್ಟು ದಿವಸ ಇರುತ್ತೆ? ಅದೇ ಒಂದು ಕೃಷಿ ಭೂಮಿಯನ್ನು ನಾವು ಮಾಡಿಟ್ರೆ, ಕೃಷಿಯನ್ನು ಮಾಡುವವರು ಅತ್ಯಂತ ಬುದ್ಧಿವಂತರಾಗಬೇಕು ಅಂತಿಲ್ಲ. ಬುದ್ಧಿವಂತರಾದರೆ ಶ್ರೇಷ್ಠತವಾಗಿ ಕೃಷಿಯನ್ನು ಮಾಡ್ತಾರೆ, ಸಾಮಾನ್ಯರಾದರೆ ಜೀವನಕ್ಕೆ ಕೊರತೆ ಇಲ್ಲದಂತೆ ಬದುಕ್ತಾರೆ. ಹಾಗೆ ಭಾಳ ಜನ ಹೇಳ್ತಾರೆ, ಅಪ್ಪ ನೆಟ್ಟದ ಆಲದ ಮರ ಅಂತ ನಾವು ನೇಣು ಹಾಕ್ಕೊಳಕ್ಕಾಗತ್ತಾ ಅಂತ. ಸ್ವಾಮಿ, ಅಪ್ಪ ಆಲದ ಮರ ನೆಡೋದು ಮಗ ನೇಣು ಹಾಕ್ಕೊಳ್ಳಿ ಅಂತಲ್ಲ, ಶ್ರಮಪಟ್ಟು ದುಡಿದಾಗ ನೆರಳನ್ನು ಕೂತು ವಿಶ್ರಾಂತಿ ತಗೊಳ್ಳಿ ಅಂತ. ಎಲ್ಲಿ ನಾವು ನೆಗೆಟಿವ್ ಕೆಟ್ಟದ್ದನ್ನು ಯೋಚನೆ ಮಾಡ್ತೇವೋ ಅಲ್ಲಿ ನಮಗೆ ಕೆಟ್ಟದ್ದೇ ಬರ್ತಾ ಹೋಗುತ್ತೆ. ಕೃಷಿಯಿಂದ ಯಾಕೆ ಜನ ವಿಮುಕ್ತರಾಗ್ತಾ ಇದ್ದೇವೆ? ನಾವು ಅಲ್ಲಿರುವ ಸಮಸ್ಯೆಯನ್ನು ಮಾತ್ರ ನಮ್ಮ ಮಕ್ಕಳಿಗೆ ಹೇಳ್ತೀವಿ, ಅಲ್ಲಿರುವ ಒಳ್ಳೆಯದನ್ನು ನಾವು ಹೇಳೋಲ್ಲ. ತೀರಾ ನನ್ನ ಫ್ಯಾಮಿಲಿ ಒಳಗಡೆ ಒಂದು ವಿಷಯ, ಒಳ್ಳೆ ಎಜುಕೇಟೆಡ್ ಹುಡುಗ, ಒಳ್ಳೆ ನೌಕರಿ ಸೇರಿದ. ಮಾತಾಡ್ತಾ ಇದ್ದಾಗ ಹೇಳ್ದವನು, ನಾನು ಸಾಲ ಮಾಡಿಕೊಂಡು ಎಜುಕೇಷನ್ ಮಾಡಿದೆ, ಒಳ್ಳೊಳ್ಳೆ ಡಿಗ್ರಿ ಪಡೆದೆ, ಸಂಪೂರ್ಣ ಸಾಲ ಮಾಡಿಕೊಂಡು ಓದಿದೆ ಅಂತ. ನಾನು ಒಂದೇ ಪ್ರಶ್ನೆ ಇಟ್ಟೆ ಅವನಿಗೆ, ನಿನಗೆ ಸಾಲ ಯಾರು ಕೊಟ್ಟರು? ಬ್ಯಾಂಕ್ನವ್ರು ಸಾಲ ಕೊಟ್ಟರು. ಒಬ್ಬ PUC ಓದೋ ಹುಡುಗನಿಗೆ ಬ್ಯಾಂಕ್ನವ್ರು ಸಾಲ ಕೊಡ್ತಾರೆ ಅಂದ್ರೆ ನಂಬುವ ಮಾತಾ ಇದು? ಅವ್ರು ಸಾಲ ಕೊಟ್ಟಿದ್ದ ಅಪ್ಪನ ಆಸ್ತಿ ನೋಡಿಕೊಂಡು, ಇವನು ದುಡಿದು ತೀರಿಸ್ತಾನೆ ಅನ್ನೋ ಭರವಸೆಯಿಂದ ಅವ್ರು ಸಾಲ ಕೊಟ್ಟಿಲ್ಲ. ಅಪ್ಪನಿಗಿರೋ ಆಸ್ತಿ ಇದೆ, ಸಾಲ ತೀರಿಸ್ತಾನೆ ಅಂತ. ಅಂದರೆ ಅವನಿಗೆ ವಿದ್ಯಾಭ್ಯಾಸಕ್ಕೆ ಸಹಿತ ಅಪ್ಪನ ಆಸ್ತಿಯೇ ಮೂಲ ಕಾರಣ. ಹಾಗೆ ನಾನು 1 ಎಕರೆಯಲ್ಲಿ 18 ಲಕ್ಷ ರೂಪಾಯಿ ಆದಾಯ ತೆಗಿತೀನಿ. ನನ್ನ ಸಂಬಳ ಎಷ್ಟಾಯಿತು? 1.5 ಲಕ್ಷ ರೂಪಾಯಿ ಸಂಬಳ ತಗೊಳ್ಳುವಂಥ ಒಬ್ಬ ವ್ಯಕ್ತಿ ನೌಕರಿಗೆ ಹೋಗ್ತಾನೆ ಅಂದರೆ ಅವನು ಎಷ್ಟು ಎಜುಕೇಷನ್ ಮಾಡಿರಬೇಕು? ಡಿಗ್ರಿ ಮಾಡಿದರೆ ಸಿಗೋಲ್ಲ 1.5 ಲಕ್ಷದ ಸಂಬಳ ಅಲ್ವಾ? ಅವನು ಎಷ್ಟು ವರ್ಷ ಒದ್ದಾಡಬೇಕು ಅದಷ್ಟು ಕಲೀಲಿಕ್ಕೆ? ನಾನು 30 ವರ್ಷ ಕೆಲಸ ಮಾಡಿದ್ದೀನಿ, ನನಗೆ 1.5 ಲಕ್ಷ ಸಿಗ್ತಾ ಇದೆ, ಇನ್ನೇನು ಬೇಕು? ಜೊತೆಗೆ ನನಗೆ ಅಧಿಕಾರ ಚಲಾಯಿಸೋರು ಯಾರೂ ಇಲ್ಲ. ಸ್ವಾಭಿಮಾನ ಒಂದಿಲ್ಲ. ನಾನು ತೋಟಕ್ಕೆ ಹೋದ್ರೆ ಬಿಟ್ಟರೆ ಕೇಳೋರು ಯಾರಿದ್ದಾರೆ ನನ್ನ? ಆದ್ರೆ ಒಬ್ಬ ನೌಕರಸ್ಥ ಗುಲಾಮನಾಗಿ ಇನ್ನೊಬ್ಬರಕ್ಕೆ ಹಂಗನಲ್ಲಿ ಬದುಕ್ತಾನಲ್ಲ, ಆ ಜೀವನ ನಮಗೆ ಬೇಕಾ? ಒಂದು ವಿಭಾಗ. ಯಾಕೆಂದರೆ ಚರ್ಚೆ ಮಾಡ್ತಾ ಹೊರಟು ಭಾಳ ಇರುತ್ತೆ. ನಾವೆಲ್ಲಿ ಸೋಲ್ತಾ ಇದ್ದೀವಿ? ಹಾಗಾದರೆ ಕೃಷಿಯಲ್ಲಿ ಖಂಡಿತ ಎಲ್ಲರೂ ಗೆದ್ದಿದ್ದಾರೆ ಅಂತಲ್ಲ, ನಾವು ಎಲ್ಲಿ ಸೋಲ್ತಾ ಇದ್ದೀವಿ? ಒಂದು 2-3 ಮುಖ್ಯ ಪಾಯಿಂಟ್ಗಳು ಬರುತ್ತೆ ಅದರಲ್ಲಿ. ಒಂದು, ನಮ್ಮದಲ್ಲದ ಕೃಷಿ. ಇನ್ನೊಂದು,
ನಮ್ಮದಲ್ಲದ ಬೆಳೆಗಳು, ಜೊತೆಗೆ ಎಜುಕೇಷನ್ ಅಂದರೆ ಮಾರ್ಗದರ್ಶನ ಅಥವಾ ಮಾಹಿತಿಯ ಕೊರತೆ,